ಸರ್ ಸರ್ ಅವಳಿದ್ರೆ ಟೀಮ್ಗೆ ಪ್ಲಸ್ ಆಗುತ್ತೆ ಸರ್. ನನ್ ನಂಬಿ ಸರ್, ನನ್ ಮಾತು ಕೇಳಿ ಸರ್, ಪ್ಲೀಸ್ ಸರ್. ಇವಾಗ ನಿಮ್ಗೋಸ್ಕರ ಅವ್ರನ್ನ ಟೀಮ್ಗೆ ಆಡ್ ಮಾಡೋದಕ್ಕಾಗಲ್ಲ. ಸರ್ 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 ಹಾಗನ್ಬೇಡಿ ಸರ್. ಸರ್ ಸರ್ ನಿಮ್ ಕಾಲ್ ಹಿಡಿತೀನಿ ಸರ್. ಸರ್ ಸರ್ ಪ್ಲೀಸ್ ಸರ್. ಸರ್ ಸರ್ ಪ್ಲೀಸ್ ಸರ್. ಸರ್ 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 ಅಯ್ಯೋ, ನೀವು ಅಷ್ಟೊಂದು ರಿಕ್ವೆಸ್ಟ್ ಎಲ್ಲ ಮಾಡ್ಬೇಡಿ. ನಮ್ ಕೈಲಿ ಏನೂ ಇಲ್ಲ ಸರ್. ಶೌರ್ಯ ಅವರೇ ಮೇಲ್ ಮಾಡಿರೋದು. ಇವಾಗ ನಾವ್ ಇನ್ನೇನು ಮಾಡೋದಕ್ಕಾಗಲ್ಲ. ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ನನಗೆ ನಿಮ್ ಹೆಲ್ಪ್ ಬೇಕು. ಹೇಳಾದ್ಯಾ, ಏನ್ ಮಾಡ್ಬೇಕು ಅಂತ ಹೇಳು. ನಮ್ ರಾಜಿಗೆ ನ್ಯಾಯ ಸಿಗೋದಕ್ಕೋಸ್ಕರ ನಾವ್ ಏನ್ ಬೇಕಾದ್ರೂ ಮಾಡ್ತೀವಮ್ಮ. ಹೇಳು, ಏನ್ ಮಾಡ್ಬೇಕು ಹೇಳು. ಇದು ಐಡಿಯಾ ಓಕೆನಾ? ಅಬ್ಬಾ, ಚಿಕ್ಕವನಿರ್ಬೇಕಾದ್ರೆ ನಮ್ ತಾತ ಯಾವಾಗ್ಲೂ ಯಾಕೋ ಈ ತರ ಎಲ್ಲ ವೇಷ ಆಗ್ತಿ ಅಂತ ನನ್ನ ಬೈತಿದ್ರು. ಆದ್ರೆ ದೊಡ್ಡವನಾದ್ಮೇಲೆ ಇಷ್ಟೆಲ್ಲ ವೇಷಗಳು ಹಾಕ್ತೀನಿ ಅಂತ ನನ್ಗೆ ಗೊತ್ತಿರ್ಲಿಲ್ಲ ಕಣಮ್ಮ. 75 ವರ್ಷ ಮುಂಚೆ ನಾನೇನಾದ್ರು ಹುಟ್ಟಿದಿದ್ರೆ ಒಬ್ಬ ರಾಜ್ಕುಮಾರ್ ತರ, ಒಬ್ಬ ವಿಷ್ಣುವರ್ಧನ್ ತರ ನಟ ಬಿಬಿತ್ಸ ಅಂತ ಬಿರ್ದ್ನ ಆಗ್ಲೇ ತಗೋಬಿಡ್ತಿದೆ. ಆಗ ನೀವು ನಮ್ಮ ಅಪ್ಪ ಆಗ್ತಿರ್ಲಿಲ್ಲ, ನಮ್ ತಾತ ಆಗ್ತಿದ್ರಿ. ಇದು ನನಗೆ ಇಷ್ಟ ಆಗ್ಲಿಲ್ಲ. ಬಾ ವೇಷ ಹಾಕೋಣ, ಕಮ್ ಆನ್. ನೀವು ಈ ರೀತಿ ಮೌನವಾಗಿರ್ಬೇಡಿ ಸರ್, ಏನಾದ್ರೂ ಮಾತಾಡಿ ಸರ್. ಸರ್ ಸರ್ ನಿಮ್ಗೆ ಮೋಸ ಮಾಡ್ಬೇಕು ಅಂತ ಅಲ್ಲ, ಈ ಆಟದಿಂದ ಶಾಶ್ವತವಾಗಿ ದೂರ ಹೋಗ್ಬೇಕು ಅಂತಾನೂ ಅಲ್ಲ ಸರ್. ಆ ಸಮಯದಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಆ ರೀತಿ ಮಾಡಿದೆ ಸರ್. ಏನು ಮಾವಂಗೋಸ್ಕರ ಇದನ್ನೆಲ್ಲ ಮಾಡ್ದ್ಯಾ? ಹೌದು ಸರ್. ಅಂದ್ರೆ ಇವಾಗ ನಾನು ಸತ್ತೋಗ್ತೀನಿ ಅಂದ್ರೆ ಹೋಗಿ ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡ್ತೀಯಾ? ನಿಮ್ಮ ಅಪ್ಪನ ಮೇಲೆ ನಿಂಗೆ ಪ್ರೀತಿ ಇರ್ಬೋದು, ಆದ್ರೆ ನನ್ ಕನ್ಸನ್ ಕೊಲ್ಲೋ ಅಧಿಕಾರ ನಿಂಗಿಲ್ಲ ಅಲ್ವಾ? ನೀನ್ ಮಾವಂಗೋಸ್ಕರ ಏನಾದ್ರೂ ಮಾಡೋದು ನನ್ಗೆ ಯಾವುದೇ ರೀತಿ ಅಭ್ಯಂತರ ಇಲ್ಲ. ಆದ್ರೆ ನೀನು ನನ್ನ ನಂಬಿಕೆ ಒಡೆದಾಗ್ತೆ ನೋಡು, ಅದನ್ನ ನನಗೆ ಸಹಿಸ್ಕೊಳ್ಳೋಕು ಆಗ್ತಿಲ್ಲ. ಬೇಡ ರಾಜಿ, ಬೇಡ. ಇಷ್ಟು ದೊಡ್ಡ ನಿರ್ಣಯ ತಗೋಬೇಕಾದ್ರೆ ಕಡೆ ಪಕ್ಷ ನನ್ಗೆ ಒಂದೇ ಒಂದ್ ಮಾತು ಹೇಳ್ಬೇಕು ಅಂತ ಅನ್ನಿಸ್ಲಿಲ್ವಾ? ಹೇಳುವಷ್ಟು ಟೈಮ್ ನನಗಿರ್ಲಿಲ್ಲ ಸರ್. ಏನು ಇಷ್ಟು ದಿನ ನಿಂಗೆ ಟೈಮೇ ಸಿಗ್ಲಿಲ್ವಾ? ನನ್ ಜೊತೆ ಕ್ಯಾಶುಯಲ್ ಆಗಿ ಇದ್ದೆ, ಕ್ಯಾಶುಯಲ್ ಆಗಿ ಮಾತಾಡ್ತಿದ್ಯಲ್ಲ, ಅದ್ರ ಮಧ್ಯೆ ನಿಂಗೆ ಹೇಳೋಕ್ ಟೈಮೇ ಸಿಗ್ಲಿಲ್ವಾ? ಇಲ್ಲ ಸರ್, ಆಮೇಲೆ ಹೇಳೋಣ ಅನ್ಕೊಂಡೆ, ಆದ್ರೆ ನನ್ಗೆ ನಿಮಗೆ ಹೇಳೋಷ್ಟು ಧೈರ್ಯ ಸಾಕಾಗ್ಲಿಲ್ಲ ಸರ್. ಅದು ಅಲ್ಲದೆ ನೀನ್ ಗ್ರೌಂಡಿಗೆ ಬಂದು ಪ್ರಾಕ್ಟೀಸ್ ಕೂಡ ಮಾಡ್ದೆ ಅಲ್ವಾ? ನನಗೆ ಮೋಸ ಮಾಡ್ದ್ಯಾ ಹಾಗಾದ್ರೆ? ಸರ್, ಗ್ರೌಂಡ್ ಅಲ್ಲಿ ನಾನು ಹಾಕಿ ಸ್ಟಿಕ್ ಹಿಡ್ಕೊಂಡಿದ್ ಪ್ರತಿ ಸಲನು ನಿಮ್ಗೆ ಮೋಸ ಮಾಡ್ತಿದ್ದೀನಿ ಅಂತ ಎಷ್ಟು ಕೊರಗ್ತಿದ್ದೆ ಗೊತ್ತಾ? ರಾಜಿ ಪ್ಲೀಸ್ ಪ್ಲೀಸ್ ಬೇಡ. ಸರ್, ಮನ್ಸು ಒಡೆದೋದ್ಮೇಲೆ ಪ್ರೀತಿಯಿಂದ ಅದನ್ನ ಜೋಡ್ಸೋಕ್ ನೋಡ್ಬೇಡ. ಸರ್ ಸರ್, ನನ್ನ ಆಟಕ್ಕೂ ಪ್ರೀತಿಗೂ ಸಂಬಂಧ ಕಟ್ಬೇಡಿ ಸರ್. ನಾವು ಒಂದಾಗಿದ್ದ ಈ ಆಟದಿಂದ ಅಂದ್ರೆ ಇಲ್ವಾ? ಪ್ರೀತಿ ಇಲ್ಲ ಅಂತೀರಾ? ನನಗ್ ಪ್ರಾಣಕ್ಕಿಂತ ಹೆಚ್ಚಾಗಿರೋ ಆಟ ನೀನ್ ಬೇಡ ಅಂತ ಹೇಳಿ ಪ್ರೀತಿನ ಸಾಯಿಸ್ಬಿಟ್ಟೆ ರಾಜಿ. ನೀನು ಸಾಯಿಸ್ಬಿಟ್ಟೆ.
ಅನ್ಕೊಂಡೆ ಏನ್ ಸಮಸ್ಯೆ ಬಂದಿದ್ಯೋ ಏನೋ. ನಮ್ ರಾಜಲಕ್ಷ್ಮಿ ಇವತ್ತು ವಿಜಯಪುರದಲ್ಲಿ ಹಾಕಿ ಆಟನ ಆಡ್ತಾ ಇದ್ದಾಳೆ. ಅವಳ ಆಟ ನೋಡೋದಕ್ಕೆ ಪಂಚಾಯತಿಗೆ ಹೋಗ್ತಿದೀವಿ. ಹೌದಾ? ಟಿವಿ ಮನೇಲೆ. ಅದೇ ಇಂಥ ಟೈಮಲ್ಲಿ ಮನೇಲೆ ಟಿವಿ ಇದ್ರೆ ಚೆನ್ನಾಗಿರತ್ತೆ ಅಂತ ಹೇಳ್ತಿದ್ದಾರೆ ಭಾವನವ್ರೆ. ಅಮ್ಮ ಅಂತದೆಲ್ಲ ಈ ಮನೇಲಿ ಇರೋ ಹಾಗಿಲ್ಲಮ್ಮ. ನಾವ್ ಅಂಥದಕ್ಕೆಲ್ಲ ಆಸೆ ಪಡಲ್ಲ ಅನ್ನೋದು ನಿಮ್ಮಮ್ಮಂಗ್ ಗೊತ್ತಿಲ್ವಲ್ಲ ಪಾರ್ವತಿ. ನಿಮ್ ಭಾವನ್ಗೆ ಹೆದರ್ಕೊಂಡು ನಮ್ಮನೇಲಿ ಟಿವಿ ತಂದ ವಿಷಯನ ನೀವು ಇವ್ರಿಗೆ ಹೇಳಲಿಲ್ಲ ಅನ್ನೋದು ನನಗೆ ಅರ್ಥ ಆಗ್ತಾ ಇದೆ. ಸರಿ, ಆಟಕ್ಕೆ ಟೈಮ್ ಆಗ್ತಿದೆ, ನಾವು ಹೋಗ್ತೀವಿ. ಮನೆ ಕಡೆ ಹುಷಾರು. ನಾನು ಬರ್ತೀನಿ ಜಾನಕಿ. ನನ್ ಸೋದ್ರ ಸೊಸೆ ಆಟ ಆಡೋದನ್ನ ನಾನ್ ನೋಡ್ಲಿಲ್ಲ ಅಂದ್ರೆ ಹೇಗೆ? ನಾನು ಬರ್ತೀನಿ. ನಾವು 3 ಜನ ಮಾತ್ರ ಮನೇಲಿ ಏನ್ ಮಾಡೋದು? ನಾವು ಬರ್ತೀವಣ್ಣ. ನಡಿ ನಡೀರಿ. ನಡಿ.